ಹೇ ಗೈಸ್, ಐ ಆಮ್ ಬ್ಯಾಕ್ ವಿತ್ ಅ ನ್ಯೂ ವಿಡಿಯೋ. ಮೊದಲನೇದಾಗಿ ಸ್ಕ್ಯಾಮರ್ಸ್ಗಳ ಬಗ್ಗೆ ಹುಷಾರಾಗಿ. ಈ ಸ್ಕ್ಯಾಮರ್ಸ್ಗಳು ಕೋರ್ಸ್ಗಳನ್ನು ಸೆಲ್ ಮಾಡುವ ಮೂಲಕ ಅಥವಾ ಫೇಕ್ ಪ್ರಾಫಿಟ್ ಅಥವಾ ಫೇಕ್ ವಿಡಿಯೋಗಳನ್ನು ತೋರಿಸಿ ನಿಮ್ಮನ್ನ ಸ್ಕ್ಯಾಮ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈ ಕೋರ್ಸ್ಗಳು ನಮಗೆ ಆನ್ಲೈನಲ್ಲಿ ಹುಡ್ಕೊಂಡ್ರೆ ಫ್ರೀಯಾಗೇ ಸಿಗುತ್ತೆ. ಆ್ಯಂಡ್ ಯೂಟ್ಯೂಬಲ್ಲೂ ಸಹ ನೀವು ಫ್ರೀಯಾಗೇ ಈ ಕೋರ್ಸ್ಗಳನ್ನು ಕಲಿಬೋದಾಗಿರುತ್ತೆ. ಸೊ ಬಿ ಅವೇರ್ ಆಫ್ ಸ್ಕ್ಯಾಮರ್ಸ್. ಸೊ ಈ ವಿಡಿಯೋಲಿ ನಾನು ಏನು ಹೇಳಿಕೊಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ವಿ ವ್ಯಾಪ್ ಇಂಡಿಕೇಟರ್ ಅಂದ್ರೆ ಏನು, ಮತ್ತೆ ಇದನ್ನ ಸ್ವಲ್ಪ ಚೇಂಜಸ್ ಮಾಡಿ ಪ್ರಾಫಿಟಬಲ್ ಟ್ರೇಡ್ನ ನಾವು ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋಲಿ ನೋಡೋಣ. ಮೊದಲನೇದಾಗಿ ವಿ ವ್ಯಾಪ್ ಇಂಡಿಕೇಟರ್ ಅಂದರೆ ವಾಲ್ಯೂಮ್ ವೆಯ್ಟೆಡ್ ಆವ್ರೇಜ್ ಪ್ರೈಸ್ ಅಂತ. ಈ ವಿ ವ್ಯಾಪ್ ಇಂಡಿಕೇಟರ್ ನಮಗೆ ವರ್ಕ್ ಆಗೋದು ಓನ್ಲಿ ಇಂಟ್ರಾಡೇಯಲ್ಲಿ. ಸೊ ಲಾಂಗ್ ಟರ್ಮ್ ಅಥವಾ ಸ್ವಿಂಗ್ ಟ್ರೇಡಿಂಗಲ್ಲಿ ಇದು ನಮಗೆ ವರ್ಕ್ ಆಗೋದಿಲ್ಲ. ಆ್ಯಂಡ್ ಈ ವಿ ವ್ಯಾಪ್ ಇಂಡಿಕೇಟರ್ ಯಾವ ಬೇಸ್ ಮೇಲೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಟೋಟಲ್ ನಂಬರ್ ಆಫ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್, ಅಂದರೆ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಎಲ್ಲಿ ಎಂಟರ್ ಆಗ್ತಾರೆ, ಅಂದರೆ ವಾಲ್ಯೂಮ್ ಎಲ್ಲಿ ತುಂಬಾ ಜನರೇಟ್ ಆಗಿರುತ್ತೋ ಅದ್ರ ಜೊತೆ ಈ ವಿ ವ್ಯಾಪ್ ಇಂಡಿಕೇಟರ್ ಸಹ ಮೂವ್ ಆಗ್ತಾ ಇರುತ್ತೆ. ಅದರಿಂದ ನಮಗೆ ಈಸಿಯಾಗಿ ಎಲ್ಲಿ ಬೈ ಮಾಡಬೇಕು ಮತ್ತು ಎಲ್ಲಿ ಸೆಲ್ ಮಾಡಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನಾವಿಲ್ಲಿ ಪರ್ಫೆಕ್ಟ್ ಎಂಟ್ರಿನ ನಾವು ಪಡಿಬೋದಾಗಿರುತ್ತೆ. ಸೊ ನಾರ್ಮಲಿ ವಿ ವ್ಯಾಪ್ ಇಂಡಿಕೇಟರ್ ಮೇಲೆ ಏನಾದರೂ ಪ್ರೈಸ್ ಮೂವ್ಮೆಂಟ್ ಕೊಡ್ತಾ ಇತ್ತು ಅಂದರೆ ನಾವಿಲ್ಲಿ ಬೈ ಮಾಡ್ತೀವಿ. ಇನ್ ಕೇಸ್ ಮಾರ್ಕೆಟ್ ಏನಾದರೂ ಡೌನ್ ಸೈಡ್, ಈ ವಿ ವ್ಯಾಪ್ ಇಂಡಿಕೇಟರ್ನ ಡೌನ್ ಸೈಡ್ ಏನಾದರೂ ರನ್ ಆಗ್ತಾ ಇದ್ರೆ ನಾವು ಸೆಲ್ ಸೈಡ್ನ ಎಂಟ್ರಿನ ಪಡಿತೀವಿ. ಸೊ ಇಲ್ಲಿ ಸ್ವಲ್ಪ ಚೇಂಜಸ್ ಅಂದರೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಎಕ್ಸಾಕ್ಟ್ಲಿ ಯಾವ ಕ್ಯಾಂಡಲ್ ಹತ್ರ ನಾವು ಎಂಟ್ರಿ ಪಡಿಬೋದು ಅಂತ ನಾವು ಕನ್ಫ್ಯೂಷನ್ ಸ್ಟೇಜಲ್ಲಿ ಇರ್ತೀವಿ. ಸೊ ಇಲ್ಲಿ ಸ್ವಲ್ಪ ಚೇಂಜಸ್, ಇಲ್ಲಿ ವಾಲ್ಯೂಮ್ ಕ್ಯಾಂಡಲ್ ಏನು ಕಾಣಿಸ್ತಾ ಇದೆ, ಇಲ್ಲಿ ಕ್ಯಾಂಡಲ್ ಟೈಪ್ಸ್ಗೆ ಹೋಗಿ ವಾಲ್ಯೂಮ್ ಕ್ಯಾಂಡಲ್ ಏನು ಕಾಣಿಸ್ತಾ ಇದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಮಗೆ ಈ ಥರ ಕ್ಯಾಂಡಲ್ಸ್ ಅಪಿಯರೆನ್ಸ್ ಇರುತ್ತೆ. ಸೊ ಇದು ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ವಾಲ್ಯೂಮ್ ಕ್ಯಾಂಡಲ್ ಅಂದರೆ ಏನು ಅಂತ ಹೇಳಿದ್ರೆ, ಎಲ್ಲಿ ತುಂಬ ವಾಲ್ಯೂಮ್ ಬರ್ತಾ ಇರುತ್ತೆ ಅಂತ ಇದು ನಮಗೆ ತೋರಿಸುತ್ತೆ. ಸೊ ಇದು ನಾವು ನೋಡ್ಬೋದು, ಈ ರೆಕ್ಟಾಂಗಲ್ ಶೇಪ್ ಏನು ಕಾಣಿಸ್ತಾ ಇದೆ ಅದು ನಮಗೆ ವಾಲ್ಯೂಮ್ ಕ್ಯಾಂಡಲ್ ಆಗಿರುತ್ತೆ. ಸೊ ಇದು ವಾಲ್ಯೂಮ್ ಕ್ಯಾಂಡಲ್, ಆ್ಯಂಡ್ ಇಲ್ಲೂ ಸಹ ವಾಲ್ಯೂಮ್ ಕ್ಯಾಂಡಲ್ ಆಗಿರುತ್ತೆ, ಆ್ಯಂಡ್ ಒನ್ ಮೋರ್ ಇಲ್ಲೂ ಸಹ ವಾಲ್ಯೂಮ್ ಕ್ಯಾಂಡಲ್ ಆಗಿರುತ್ತೆ. ಸೊ ದಿಸ್ ಈಸ್ ಕನ್ಫರ್ಮೇಷನ್ ಕ್ಯಾಂಡಲ್. ಸೊ ನಾವಿಲ್ಲಿ ನೋಡ್ಬೋದು ವಿ ವ್ಯಾಪ್ ಇಂಡಿಕೇಟರ್ ಮೇಲೆ ನಮಗೆ ವಾಲ್ಯೂಮ್ ಕ್ಯಾಂಡಲ್ ಕನ್ಫರ್ಮೇಷನ್ನ ಕೊಟ್ಟಿದೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಹತ್ರ ನಾವು ಎಂಟ್ರಿನ ಪಡಿಬೋದಾಗಿರುತ್ತೆ. ಸೊ ಈ ಥರ ನಾವು ಮಾಡೋದ್ರಿಂದ ನಾವು ಉತ್ತಮವಾದ ಪ್ರಾಫಿಟ್ನ ಇಲ್ಲಿ ಮಾಡ್ಬೋದು. ಸೊ ಈ ಸ್ಟಾಕ್ ಯಾವುದು ಅಂತ ಹೇಳಿದ್ರೆ ಅದು ಆರ್ತಿ ಇಂಡಿಯಾ ಲಿಮಿಟೆಡ್ ಅಂತ. ಸೊ ಆ್ಯಂಡ್ ನೆಕ್ಸ್ಟ್ ಎಕ್ಸಾಂಪಲ್ ನಾವು ನೋಡೋಣ, ಅದು LIC ಹೌಸಿಂಗ್ ಫೈನಾನ್ಸಲ್ಲಿ. ಸೊ ಇಲ್ಲೂ ಸಹ ನಾವು ನೋಡ್ಬೋದು. ಸೊ ನೋಡಿ, ಮಾರ್ನಿಂಗ್ ಇವತ್ತು ಮಾರ್ಕೆಟ್ ಓಪನ್ ಆಗಿದೆ, ಆ್ಯಂಡ್ ಸೆಕೆಂಡ್ ಕ್ಯಾಂಡಲ್ ಏನು ಕಾಣಿಸ್ತಾ ಇದ್ದು ವಾಲ್ಯೂಮ್ ಕ್ಯಾಂಡಲ್. ಸೊ ಬಿಗ್ ಕ್ಯಾಂಡಲ್ ಏನು ಕಾಣಿಸ್ತಾ ಇದ್ದು ವಾಲ್ಯೂಮ್ ಕ್ಯಾಂಡಲ್, ಆ್ಯಂಡ್ ನೆಕ್ಸ್ಟ್ ವಾಲ್ಯೂಮ್ ಕ್ಯಾಂಡಲ್ ಇಲ್ಲಿ ನೋಡ್ಬೋದು, ಆ್ಯಂಡ್ ಒನ್ ಮೋರ್ ವಾಲ್ಯೂಮ್ ಕ್ಯಾಂಡಲ್ ಇಲ್ಲೂ ಸಹ ನೋಡ್ಬೋದು. ಸೊ ಒನ್ಸ್ ಮಾರ್ಕೆಟ್ ಏನಾದರೂ ಈ ಇಂಡಿಕೇಟರ್ ವಿ ವ್ಯಾಪ್ ಇಂಡಿಕೇಟರ್ ಕೆಳಗೆ ಏನಾದರೂ ವಾಲ್ಯೂಮ್ಸ್ ಕ್ಯಾಂಡಲ್ ಏನಾದರೂ ಫಾರ್ಮೇಷನ್ ಆಯಿತು ಅಂದರೆ ಅದು ಕನ್ಫರ್ಮೇಷನ್ ಕ್ಯಾಂಡಲ್, ಅಲ್ಲಿ ನಾವು ಇಲ್ಲಿ ಶಾರ್ಟ್ ಸೆಲ್ನ ಮಾಡ್ಬೋದಾಗಿರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.